ಸಮಾಜ ಬಹಳ ಬದಲಾಗಿದೆ. 800 ಕೋಟಿ ಜನ, 145 ಕೋಟಿ ಜನ, 6.5 ಕೋಟಿ ಜನ, ಕರ್ನಾಟಕದಲ್ಲಿ 1.5 ಕೋಟಿ ಮಕ್ಕಳಿದ್ದಾರೆ. ಮೊನ್ನೆ SSLC ರಿಸಲ್ಟ್ ಬಂತು. ಸರಿಯಾಗಿ ಪಾಸಾಗಿರೋರ ಸಂಖ್ಯೆ 100ಕ್ಕೆ 50. 8.5 ಲಕ್ಷದಲ್ಲಿ 4.5 ಲಕ್ಷ ಜನ ಫೇಲ್. 15% 20% ಕೊಟ್ಟು 72%ಗೆ ತಂದು 3 ಲಕ್ಷ ಫೇಲ್ ಆಗೋಂಗೆ ಮಾಡ್ಕೊಂಡಿದ್ದಾರೆ. 50% ಇದ್ದಿದ್ದನ್ನು 35%ಗೆ ತಂದಿಟ್ಟು 3 ಎಕ್ಸಾಮ್ ಮಾಡ್ತೀಯ, ಹಂಗಾರ ಒಂದು ಸ್ವಲ್ಪ ಹೋಗಲಿ. ಓದೋದಕ್ಕೆ ಮೊನ್ನೆ ಒಬ್ಬ ಸರ್ವೆ ಮಾಡಿದ್ದಾನೆ. ಓದೋದಕ್ಕೆ ಆಸಕ್ತಿ ಇಲ್ಲದೆ ಇರೋರ ಸಂಖ್ಯೆ ಕರ್ನಾಟಕ ಮತ್ತು ದೇಶದಲ್ಲಿ ಒಂದೇ ರೀತಿ ಇದೆ. 60% ಆಫ್ ದ ಸ್ಟೂಡೆಂಟ್ಸ್, 100ಕ್ಕೆ 60 ಭಾಗದ ಮಕ್ಕಳಿಗೆ ಓದೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ಫೇಲ್ ಆಗ್ತಿರೋರು 50, ಮಾರ್ಜಿನಲ್ ಪಾಸ್ ಆಗಿರೋರು ನೀವು ತಳ್ಳಿದ್ದಕ್ಕೆ ಪಾಸ್ ಆಗಿರೋದು, ಅಲ್ಲಿಗೆ 60. ಕರೆಕ್ಟ್ ಆಗಿದೆಯಲ್ಲ, ಟ್ಯಾಲಿ ಆಯ್ತಲ್ಲ. ಹೀಗೆ 60% ಜನ ಮಕ್ಕಳು ಓದದೇ ಇರೋರು, ಅರ್ಥ ಆಗದೆ ಇರೋರು ಇಟ್ಕೊಂಡು ತಾವು ಎಂತಹ ಅದ್ಭುತವಾದ ಗುರುತ್ವ ಮತ್ತು ಶಿಕ್ಷಣವನ್ನು ಕಲಿಸುತ್ತಿದ್ದೀರಿ ಎಂದು ತಾವು ಹೇಳುವಿರಾ? ದೇಶ ನಂಬರ್ 1 ಆಗುತ್ತೆ ಅಂತ ನಂಬುವಿರಾ? ಕೆಲಸ ಕೊಡ್ತೀರಾ? ಗೊತ್ತಿಲ್ಲ. ಸಮಸ್ಯೆ ಉಲ್ಬಣಿಸಿದೆ. ನಿಮ್ಮ ಹಿಂದಿನ ಶಿಕ್ಷಕರು, ನಮ್ಮ ಅಪ್ಪ ಅಮ್ಮ ಮಾಡಿದ ಶಿಕ್ಷಣ ವೃತ್ತಿಗೂ ನಿಮಗೂ ಈಗ ಬದಲಾಗಿದೆ. ನಿಮ್ಮ ಕೆಲಸ ಈಗ ಒಂದು ಪರಿಪೂರ್ಣ ವ್ಯಕ್ತಿತ್ವ ಕೊಡುವಂತಹ ಮಟ್ಟಕ್ಕೆ ಹೋಗಬೇಕಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಹೇಳಿಸ್ಕೊಂಬಿಟ್ಟು ನೀವು ಯಾವುದೋ ಸಣ್ಣ ದೇವರಾಗ್ಬಿಟ್ರೆ, ಬಂದಂತಮ್ಮನೋ ಹೋದಂತಮ್ಮನೋ, ಗೊತ್ತಾ? ಬಂದಂತಮ್ಮ ಅಂತ ಒಂದು ದೇವರಿದೆ ನಮ್ಮನೆ ಎದುರಿಗೆ, ಒಂದು ದೊಡ್ಡ ದೇವಸ್ಥಾನ, ಬಂದಂತಮ್ಮ. ನಾನು ಅವಳು ಬರಲೇ ಇಲ್ವಲ್ಲ ಅಂತ ತುಂಬ ದಿನ ಲೋಕ ಪೂಜಾರಿಗೆ ಕೇಳ್ತೀನಿ, ಬಂದಂತಮ್ಮ ಬರಲೇ ಇಲ್ವಲ್ಲ ಯಾಕೆ? ಅದಕ್ಕೆ ಅವರು ಬರೋಕ್ಕೆ ಮುಂಚೆನೇ ಹೋದಂತಮ್ಮ ಅಂತ. ದೇವ್ರನ್ನ ಹುಟ್ಟಾಕಿದವರು ನಾವೇ ಅಲ್ವೇ? ಮತ್ತು ದೇವ್ರು ನಮ್ಮನ್ನು ಹುಟ್ಟಾಕಿದನೋ ಇಲ್ವೋ ಆ ಅನುಮಾನ ಇದೆ. ಆದರೆ ನಾವೇ ದೇವ್ರನ್ನ ಹುಟ್ಟಾಕಿರೋದನ್ನು ಖಚಿತತೆ ಅಂತೂ ಇದೆ. ಆದರೆ ನನ್ನ ಮಾತೇ ಬೇರೆ. ದೇವ್ರು ಯಾರು? ನಾನೇ ದೇವ್ರು, ನೀವೇ ದೇವ್ರು. ಶಂಕರಾಚಾರ್ಯರ ಮಾತೇ ಅದ್ಭುತ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವ್ರು. ನೀವು ಇಲ್ಲಿರೋ ಮಕ್ಕಳು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಾರಲ್ಲ, 60 ಜನ ನಿಮ್ಮ ವಿಜ್ಞಾನದ, ಹಿಂದಿಯ, ಇಂಗ್ಲೀಷಿನ, ಕನ್ನಡದ ಪಾಠ ಕೇಳಿದ ಮೇಲೆ 60 ಜನಕ್ಕೂ ಅರ್ಥ ಆಗಿಬಿಟ್ರೆ, ಮಾರ್ಕ್ಸ್ ತಗೋಬೇಕು ಅಂತ ಹೇಳಲ್ಲ, ಮಾರ್ಕ್ಸಿನ ಆಟವೇ ಬೇರೆ. ಅಷ್ಟು ಜನಕ್ಕೂ ನೀವು ಹೇಳಿದ ಪಾಠ ಅರ್ಥ ಆಗಿದ ತಕ್ಷಣ ನೀವು ಜ್ಞಾನವನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದೀರಿ, ಒಳ್ಳೆಯವರು. ಅಲ್ಲಿಗೆ ನೀವೇರಾದ್ರಿ? ಅಷ್ಟು ಜನಕ್ಕೂ ಕಲಿಸಿದ್ರೆ ದೇವರಾದ್ರಿ. 100ಕ್ಕೆ 100 ತಗೊಂಡ ಅಂತ ಇಟ್ಕೊಳ್ಳಿ, ಅವನು ತಪ್ಪೆಷ್ಟು? 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರೆ ತಪ್ಪೆಷ್ಟು? 0 ಎರರ್. ವ್ಯಕ್ತಿ ವಿಷಯ ವಸ್ತು ಪ್ರಪಂಚದಲ್ಲಿ ಎಲ್ಲರೂ ವ್ಯಕ್ತಿ ವಿಷಯ ವಸ್ತುಲಿ 100ಕ್ಕೆ 100 0 ಎರರ್ ಇರೋದು ಒಂದು ತೋರಿಸ್ರಿ ನನಗೆ. ಎಲ್ಲರೂ ಎಲ್ಲೆಯಾದರೂ ಇದು ಈ ಮೊಬೈಲು 100ಕ್ಕೆ 100 0 ಎರರ, ತಪ್ಪೇ ಇಲ್ವ ಇದರಲ್ಲಿ? ಇದೆ. ಈ ಬಾಟ್ಲು ನಿಮ್ಮ ಗಂಡ ತುಂಬ ಇದೆ, ಬಿಡಿ. ಓಕೆ. ಸೊ 0 ಎರರ್ ಅಂತ ಯಾವುದಾದ್ರೂ ವಸ್ತು ವಿಷಯ ವ್ಯಕ್ತಿಲಿ ಇದೆಯನ್ರಿ? ಇಲ್ಲ. ಆದ್ರೆ ಒಂದು ಕಡೆ ಇದೆ. ಯಾವುದು? ಹಾಗಿದ್ರೆ ಏನಂತ ಕರಿತೀವಿ ಅದನ್ನ? ದೇವರು. ಗಾಡ್ ಈಸ್ ಆಮ್ನಿಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್. ಅವನು ಸರ್ವಶಕ್ತ, ಸರ್ವರೂಪ, ಸರ್ವಭಾವ. ಅವನಿಗೆ ತಪ್ಪೇ ಇಲ್ಲ. ಹಾಗಾಗ್ಬಿಟ್ರೆ 0. ಈಗ 100ಕ್ಕೆ 100 ತಗೊಳುತ್ತಲ್ಲ ಮಗು, ತಪ್ಪೆಷ್ಟು? 0. ಅಲ್ಲಿಗೆ ಅವ್ರು ಯಾರು? ದೇವರು. ಒಂದು ದೇವರನ್ನು ಸೃಷ್ಟಿ ಮಾಡಿದರೆ ನೀನಾರು? ಮಹಾದೇವರು. ನೋಡಿ, ನೀವೆಲ್ಲ ದೇವರಾಗೋ ಅವಕಾಶ ಕೊಟ್ಟಿದ್ದಾನೆ ದೇವರು. ನೀವು 0 ತೆಗೆಸ್ಬಿಟ್ಟು ಪೇಲ್ ಮಾಡಿಬಿಟ್ಟು ಅವನಿಗೇನು ದಡ್ಡ ಅಂತ ಬಿರುದು ಕೊಟ್ಬಿಟ್ಟು, ನೀನೆಲ್ಲೂ ಉತ್ತರ ಆಗಲ್ಲ ಕಣೋ ಅಂತ ಪರ್ಮನೆಂಟಾಗಿ ಹಣೆ ಮೇಲೆ ಹಚ್ಬಿಟ್ಟು, ದೇವರಾಗೋ ಒಂದು ಕ್ರಿಯೆನ ಕಳ್ಕೊಂಡ್ಬಿಟ್ರಲ್ಲ. ಸರ್ ಎಲ್ರಿಗೂ ಕಲಿಸ್ಬೋದಾ? ನಂದೇ 28 ವರ್ಷದ ಹಿಂದೆ ಬರೆದ ಪುಸ್ತಕದ ಮೇಲೆ ಬರೆದವನು 2 ವಾಕ್ಯ ಬರೆದಿದ್ದು, ನಾನೇ ಫಸ್ಟ್ ಬರೆದಿದ್ದು. ದಡ್ಡ ವಿದ್ಯಾರ್ಥಿ ಏನೋನು ಹುಟ್ಟೇ ಇಲ್ಲ.
ಎ ಡಲ್ ಬಾಯ್ ಈಸ್ ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರ್ನ್. ಇತ್ತೀಚೆಗೆ ಒಂದು 3 ವರ್ಷದಿಂದ ಸ್ವಲ್ಪ ಚೇಂಜ್ ಮಾಡಿದ್ದೇನೆ, ಅದಕ್ಕೊಂದು ಬೇಜಾರು ಮಾಡ್ಕೋಬೇಡಿ, ಹೊಡೆದು ಬಿಡಬೇಡಿ ನನಗೇನೆ. ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೆ. ದಡ್ಡ ವಿದ್ಯಾರ್ಥಿಯನ್ನು ಹುಟ್ಟೇ ಇಲ್ಲ, ಫುಲ್ ಸ್ಟಾಪ್ ಇಟ್ಟಿದ್ದೆ, ಫುಲ್ ಸ್ಟಾಪ್ ತೆಗೆದೆ, ಕಾಮ ಹಾಕಿದೆ. ದಡ್ಡ ವಿದ್ಯಾರ್ಥಿಯನ್ನು ಹುಟ್ಟೇ ಇಲ್ಲ, ಕಾಮ ಬೇಕಾದರೆ ದಡ್ಡ ಮೇಷ್ಟ್ರು ಇರ್ಬೋದು, ಆದರೆ ದಡ್ಡ ಮಕ್ಕಳಿರಲ್ಲ. ಇನ್ಯಾರೂ ಈ ಕೆಲಸ ಮಾಡೋಕ್ಕಾಗಲ್ಲ, ದೇವ್ರನ್ನ ಹುಟ್ಟಾಕಕ್ಕೆ ಸಾಧ್ಯ ಇಲ್ಲ. ನೀವೊಬ್ಬರೇ ದೇವ್ರು ಹುಟ್ಟಾಕಕ್ಕೆ ಸಾಧ್ಯ. ಈಗ ನಾನು ಎಲ್ಲರಿಗೂ ಮಾತಾಡಿ 40 ವರ್ಷದಿಂದ ಲಕ್ಷ ಜನಕ್ಕೆ ಪ್ರಪಂಚದಲ್ಲೆಲ್ಲ ಯಾವನೂ ಚೇಂಜ್ ಆಗಲಿಲ್ಲ, ಯಾವನೂ ಏನೂ ಆಗಲಿಲ್ಲ. ಮಾತಾಡಿದ್ದಷ್ಟೇ ಬಂತು ನನಗೆ, ನನ್ನ ಲೈಫು ಹೋಯ್ತು, ಇನ್ನೇನು ಸಾಯೋ ಟೈಮ್ ಬಂತು. ಈಗ ಇನ್ನು ಯಾರು ಉಳಿದಿದ್ದಾರೆ ಈ ದೇಶ ಈ ಸಮಾಜ ಉದ್ಧಾರ ಆಗೋಕ್ಕೆ ಅಂತ ನೋಡಿದೆ. ಇನ್ನು ಕೊನೆಗೆ ಉಳ್ಕೊಂಡ್ರದ್ದು ನೀವು ಒಬ್ಬರು. ನೀವು ಈಗ ಮಾಡದೇ ಇದ್ದರೆ ನಾನು ಹೋಯ್ತೀನಿ ಬಿಡಿ, ನೀವೇನಾರು ಮಾಡ್ಕೊಳ್ಳಿ. ದಯವಿಟ್ಟು ಏನಾರು ಬದಲಾಗ್ಬೇಕು. ನನ್ನ ಟೈಮ್ ಮುಗೀತು ಅನಿಸುತ್ತೆ. 3 ವಾಕ್ಯ ಹೇಳಿ ಕ್ಲೋಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಆ್ಯಕ್ಟಿವಿಟಿ, ಅದಕ್ಕೆ ಮುಂಚೆ ಒಂದು ಕತೆ. ಒಂದು ಊರಿನಲ್ಲೊಬ್ಬರು ಗುರುಗಳಿದ್ದರು, ಸ್ವಾಮೀಜಿ. ಅವ್ರಿಗೊಂದು ಶಕ್ತಿ ಇತ್ತು, ಡಿವೈನ್ ಪವರ್. ಇಲ್ಲಿ ಕೂತ್ಕೊಂಡು ಲಂಡನ್ನು, ನ್ಯೂಯಾರ್ಕು, ವಾಷಿಂಗ್ಟನ್ನು, ಬೀಜಿಂಗು, ಡೆಲ್ಲಿ, ಬಾಂಬೆ, ಕಲ್ಕಟ್ಟ, ಹೈದರಾಬಾದ್ ಎಲ್ಲೋ ನಡೆಯೋದನ್ನು ಇಲ್ಲಿ ಕೂತ್ಕೊಂಡು ಹೇಳ್ಬಿಡೋರು. ಅಂಥ ದಿವ್ಯ ಶಕ್ತಿ. ಹೀಗೆ ಓಡಾಡ್ತಾ ಇದ್ದರು. ಒಂದು ಹಳ್ಳಿಗೆ ಬಂದರು. ಇವ್ರ ಬಗ್ಗೆ ತುಂಬ ಹರಡಿತ್ತು ಜನಕ್ಕೆಲ್ಲಗೂ. ಅನೇಕ ಹಳ್ಳಿಗಳು, ಅದರಲ್ಲಿ ಒಂದು ಹಳ್ಳಿ ಮುಂದೆ ಒಂದು ಅರಳಿಕಟ್ಟೆ ಇತ್ತು. ಅಲ್ಲಿ ಬಂದು ಕೂತಿದ್ರು. ಅನೇಕ ಜನ ಸುತ್ತಮುತ್ತ ಹಳ್ಳಿಯಿಂದ ಬರೋದು, ಏನೋ ಕ್ವಶನ್ ಕೇಳೋದು, ಇವರೇನೋ ಒಂದು ಉತ್ತರ ಹೇಳೋದು, ಹಿಂಗೆ ನಡೀತಿತ್ತು. ಒಂದು 4 ದಿನ ಆದಮೇಲೆ ಆ ಪಕ್ಕದ ಹಳ್ಳಿನಲ್ಲಿ ಒಬ್ಬ ತರಲೆ ಹುಡುಗ ಇದ್ದ, ತಿಮ್ಮ. ಅವನು ಈ ಸ್ವಾಮೀಜಿಗಳಿಗೆ ಇಂಥದ್ದೊಂದು ಶಕ್ತಿ ಇದೆ, ಅವ್ರನ್ನ ಟೆಸ್ಟ್ ಮಾಡಬೇಕು, ಸೋಲಿಸ್ಬಿಡ್ಬೇಕು ಅಂತ ಆಸೆ ಆಗುತ್ತೆ. ಈ ವಾಂಟೆಡ್ ಟು ಡಿಫೀಟ್ ದಿಸ್ ಸ್ವಾಮೀಜಿ. ಬಂದ, ಹೇಳ್ದ ಸ್ವಾಮೀಜಿಗಳೇ ನೀವು ಇಲ್ಲಿ ಕೂತ್ಕೊಂಡು ಎಲ್ಲ ನಡೆಯೋದು ಹೇಳ್ತೀರಂತೆ, ಅವೆಲ್ಲ ಬೇಡ, ಇಲ್ಲೇ ಏನೋ ನಡೀತಾ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ, ಹೇಳ್ಬಿಟ್ರೆ ದೊಡ್ಡ ಮನುಷ್ಯರು. ಹಾಂ, ಕೇಳು ಪ್ರಶ್ನೆ ಕೇಳು. ಅವ್ನು ಕೇಳ್ದ, ಗುರುಗಳೇ ಎಲ್ಲ ಬೇಡ ನೋಡಿ, ಕೈ ಮುಚ್ಚಿಟ್ಕೊಂಡಿದ್ದೀನಿ, ಮೈ ಹ್ಯಾಂಡ್ ಇಸ್ ಕ್ಲೋಸ್, ಒಳಗಡೆ ಏನಿದೆ ಹೇಳಿ, ಅಷ್ಟು ಸಾಕು ನೀವು. ಸ್ವಾಮೀಜಿ ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು. ದಿವ್ಯಶಕ್ತಿ ಉಳ್ಳ ಮಹಾನ್ ಗುರುಗಳು ಹೇಳಿದ್ರು, ಮಗು, ಈ ನಿನ್ನ ಕೈನಲ್ಲಿ ಒಂದು ಸುಂದರವಾದ ಪುಟ್ಟದಾದ ಪಕ್ಷಿ ಇದೆ. ವಾಟ್ ಅ ಸ್ಮಾಲ್ ಬ್ಯೂಟಿಫುಲ್ ಬರ್ಡ್ ಇನ್ ಯುವರ್ ಹ್ಯಾಂಡ್. ಹುಡುಗನಿಗೆ ಶಾಕ್ ಆಗೋಯ್ತು. ನಿಜವಾಗ್ಲೂ ಒಂದು ಪಕ್ಷಿ ಇಟ್ಕೊಂಬಂದಿದ್ದ. ಹೆಂಗೆ ಗೊತ್ತಾಗೋಯ್ತು ಇವ್ರಿಗೆ? ಆದರೆ ಅವ್ನು ಬಂದಿರೋದು ಏನಕ್ಕೆ? ಸೋಲಕ್ಕಲ್ಲ. ಅವನು ಹೇಳ್ದ, ಗುರುಗಳೇ 2ನೇ ಪ್ರಶ್ನೆ, ಕೊನೆ ಪ್ರಶ್ನೆ, ಈ ಕೂತ್ರೆಲ್ಲೂ ದೊಡ್ಡ ಮನುಷ್ಯ. ಕೊನೆ ಪ್ರಶ್ನೆ ಕೇಳು. ಏನಿಲ್ಲ, ಪಕ್ಷಿ ಇದೆ ಅಂದ್ರಿ, ಕರೆಕ್ಟ್. ಈಗ ಹೇಳಿ, ಈ ಪಕ್ಷಿ ಸತ್ತಿದೆಯೋ ಬದುಕಿದೆಯೋ? ವೆದರ್ ಇಟ್ ಇಸ್ ಡೆಡ್ ಆರ್ ಅಲೈವ್, ಟೆಲ್ ಮಿ. ಸ್ವಾಮೀಜಿ ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು, ಉತ್ತರ ಹೇಳೋಕ್ಕಾಗಲಿಲ್ಲ. ಯಾಕೆ? ಹುಡುಗ ತರಲೆ. ಬದುಕಿದೆ ಅಂದರೆ ಅಣ್ಣ ಅಲ್ಲೇ ಈಚಕ್ಕೆ ಸಾಯಿಸ್ಬಿಡ್ತಾನೆ, ಸತ್ತಿದೆ ಅಂದರೆ ಹಾರ್ಬಿಟ್ಬಿಡ್ತಾನೆ. ಏನು ಹೇಳಿದ್ರು ರಿವರ್ಸ್ ಕೇಸ. ಆದರೆ ಸ್ವಾಮೀಜಿ ಸೋಲ್ತಾರಾ? ಗೆಲ್ಲೋ ಸ್ವಾಮೀಜಿ ಹೇಳಿದ್ರು, ಮಗು, ಈ ಪಕ್ಷಿಯ ಭವಿಷ್ಯ ನಿನ್ನ ಕೈನಲ್ಲಿದೆ. ನೀನು ಸಾಯಿಸಬಹುದು, ಬದುಕಿಸಬಹುದು. ನಿಮ್ಮೆಲ್ಲರ ಭವಿಷ್ಯ ನಿಮ್ಮ ಕೈನಲ್ಲೇ. ಆದರೆ ಗುರುಗಳಿಗೆ ಮಾತ್ರ ಮಜಾ ಇದೆ. ಮಕ್ಕಳ ಭವಿಷ್ಯವೂ ನಿಮ್ಮ ಕೈ, ಸಮಾಜದ ಭವಿಷ್ಯವೂ ನಿಮ್ಮ ಕೈನಲ್ಲಿ, ಇನ್ಯಾರಿಗೂ ಈ ಶಕ್ತಿ. ಆದ್ದರಿಂದ ನೀವು ಬಹಳ ಅದ್ಭುತವಾಗಿ ನಿಮ್ಮ ಜೀವನವನ್ನು ನಡೆಸಬೇಕು. ಪ್ರತಿ ಕ್ಷಣವೂ ನಿಮ್ಮ ಮಾತಿಗೆ ಬೆಲೆ ಇದೆ. ನೀವು ದಯವಿಟ್ಟು ಮಾತಾಡುವಾಗ ಮಾತ್ರ ಮಾತಾಡಿ, ಉಳಿದ ಟೈಮಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಗಂಡನ ಹತ್ರ, ಹೆಂಡತಿ ಹತ್ರ ತುಂಬ ವಿಶೇಷವಾಗಿ ಮಾತಾಡೋಕ್ಕೆ ಹೋಗಬೇಡಿ. ಅದು ಈ ಬೇರೆ ಮಾತನ್ನು ಹಾಳು ಮಾಡುತ್ತೆ. ಅಷ್ಟು ಚೆನ್ನಾಗಿ ಅಲ್ಲಿ ಮಾತಾಡಿರ್ತೀರಿ. ಕುಟುಂಬ ಚೆನ್ನಾಗಿಟ್ಕೊಳ್ಳಿ, ಇಲ್ಲೂ ಚೆನ್ನಾಗಿದೆ. ನಮ್ಮದೊಂದು ಟ್ರೈನಿಂಗ್ ಇದೆ ದಾಂಪತ್ಯದ್ದು. ಗಂಡ ಹೆಂಡತಿ ಮಾತ್ರ ಬರಬೇಕು. ಒಂದು ಫುಲ್ ಡೇ ಟ್ರೈನಿಂಗ್, ಸುಖಿ ದಾಂಪತ್ಯ ಸಾಂಗ. ತುಂಬ ಚೆನ್ನಾಗಿದೆ, ಬರಬೇಕು ನೀವೆಲ್ಲ ಒಂದ್ಸರಿ ಮಾಡೋಣ. ತುಂಬ ಚೆನ್ನಾಗಿ. ನಿಮ್ಮ ಮದುವೆಯಲ್ಲಿ ಊಟ ಮಾಡಿದ್ರಲ್ಲ, ಹೋಮದ ಊಟ, ಎಲೆ ದೊಡ್ಡಲ್ಲಿ, ಆ ಥರ ಊಟ ಹಾಕ್ಸ್ತಾರೆ. ಅದು ಊಟದ್ದಾಯಿತು, ಟ್ರೈನಿಂಗ್ ನೋಡಬೇಕು. ಬಹುಮಾನಗಳಿರುತ್ತೆ, ಕಾಂಪಿಟೇಷನ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ. ಆಮೇಲೆ ಆ ಟ್ರೈನಿಂಗ್ ಆದಮೇಲೆ ಮಿನಿಮಮ್ 3 ವರ್ಷ ಡೈವರ್ಸ್ ಆಗುತ್ತೆ. ವಾರಂಟಿ ಪೀರಿಯಡ್, ಗ್ಯಾರಂಟಿ ಪೀರಿಯಡ್.
ಅದೇನದು 3 ವರ್ಷ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹಾಂ, ಮತ್ತು ನೀವು ಬರಬೇಕಲ್ಲ ನನ್ನ ಹತ್ರ, ಟ್ರೈನರ್ ನಾನು ಉಳ್ಕೋಬೇಕಲ್ಲ. ಸರ್ ಕರ್ಕೊಂಡು ಬರೋದಕ್ಕೆ ಏನಾದರೂ ಟಿಪ್ಸ್? ಗಂಡನ ಕರ್ಕೊಂಬರಕ್ಕ? ಬಟ್ ಗಂಡನೇ ಕರ್ಕೊಂಬರ್ಬೇಕು. ಇರಲಿ, ಆದಾಗ ಹೇಳ್ತೀನಿ. ಹಲೋ, ಒಂದು ಆ್ಯಕ್ಟಿವಿಟಿ ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ. ಇನ್ಸ್ಟ್ರಕ್ಷನ್, ರೂಲ್, ಡೂ ವಾಟ್ ಐ ಸೇ. ನಾನು ಹೇಳಿದ ಹಾಗೆ ಮಾಡಿ. ಓಕೆ, ಸ್ಟಾರ್ಟ್. ಎಲ್ಲ ನಿಮ್ಮ ಬಲ್ಗೇನು ಮುಂತನ್ನಿ, ಮೇಲೆ ತೊಗೊಂಡೋಗಿ ಎಲ್ಲ ಬೆಳೆ ಕ್ಲೋಸ್ ಮಾಡಿ, ಎಲ್ಲ ಬೆಳೆ ಓಪನ್ ಮಾಡಿ, ಎಲ್ಲ ಬೆಳೆ ಮತ್ತೆ ಕ್ಲೋಸ್ ಮಾಡಿ, ಬೆಳೆ ಮಾತ್ರ ಓಪನ್ ಮಾಡಿ, ಕ್ಲಾಕ್ ಹೋಗಿ ತಿರುಗಿಸಿ, ಆಂಟಿ ಕ್ಲಾಕ್ ಹೋಗಿ ತಿರುಗಿಸಿ, ನಿಲ್ಲಿಸಿ, ಎಲ್ಲ ಓಪನ್ ಮಾಡಿ, ಹಾಗೆ ಮುಂತನ್ನಿ, ಮತ್ತೆ ಮೇಲೆ ತೊಗೊಂಡೋಗಿ ಎಲ್ಲ ಕ್ಲೋಸ್ ಮಾಡಿ, ಬೆಳೆ ಮಾತ್ರ ಓಪನ್ ಮಾಡಿ, ಕ್ಲಾಕ್ ಹೋಗಿ ತಿರುಗಿಸಿ, ಆಂಟಿ ಕ್ಲಾಕ್ ಹೋಗಿ ತಿರುಗಿಸಿ, ಸ್ಟ್ರೈಟಾಗಿ ಇಟ್ಕೊಳ್ಳಿ. ಹಾಗೆ ಪಟ್ ಅಂತ ಈ ಬೆರಳಿನ ತುದಿಯಿಂದ ನಿಮ್ಮ ಕೆನ್ನೆ ಮುಟ್ಕೊಳ್ಳಿ. ಫಾಸ್ಟ್ 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 ಫಾಸ್ಟ್. ನೋಡಿ, ತುಂಬ ಜನ ಕೆನ್ನೆನ ಅದು ಗದ್ದ. ಒಂದು ನಿಮಿಷ ಇರಿ, ನಾನು 3 ಥರ ಜನ ಇದ್ದೀರಿ. ನಾನು ಗದ್ದ ಮುಟ್ಕೊಂಡೆ ಅಂತ ತುಂಬ ಜನ ಗದ್ದ ಚಿನ್ ಮುಟ್ಕೊಂಡಿದ್ದಾರೆ. ನಾನು ಕೆನ್ನೆ ಮುಟ್ಕೊಂಡಿದ್ದಕ್ಕೆ ಕೆಲವರು ಕೆನ್ನೆ ಮುಟ್ಕೊಂಡಿದ್ದಾರೆ. 3ನೇ ಕ್ಯಾಟಗರಿ ಇದ್ದಾರೆ. ನಾನು ಕೆನ್ನೆ ಅಂದ್ಬಿಟ್ಟು ಗದ್ದ ಮುಟ್ಕೊಂಡಿದ್ದಕ್ಕೆ ಒದ್ದಾಡ್ತಾ ಇದ್ದಾರೆ ಎಲ್ಲಿ ಇಟ್ಕೊಳ್ಳೋದು ಅಂತ. ಆಟ ಮುಗೀತು, ಇಷ್ಟೇ. ತುಂಬ ಜನ ಕೆನ್ನೆ ಮೇಲೆ ಇಟ್ಕೊಂಡ್ರಿ. ವಾಟ್ ವಾಸ್ ಮೈ ಇನ್ಸ್ಟ್ರಕ್ಷನ್? ನಾನು ಹೇಳಿದ ಹಾಗೆ ಮಾಡಿ. ನೀವೆಲ್ಲ ತುಂಬ ಜನ ಏನು ಮಾಡಿದ್ರಿ? ಮಾಡಿ. ಈ ಜಗತ್ತಿನಲ್ಲಿ ಯಾರೂ ಹೇಳಿದ ಹಾಗೆ ಮಾಡುವುದಿಲ್ಲ, ಮಾಡಿದ ಹಾಗೆಯೇ ಮಾಡುವುದು. ನೀವು ರೋಲ್ ಮಾಡೆಲ್ಸ್ ಆಗಿ ನೀವು ನಗ್ನಗ್ತಾ ಪಾಠ ಮಾಡಿದ್ರೆ ಮಕ್ಕಳು ನಗ್ನಗ್ತಾ ಕೇಳ್ತಾರೆ. ನೀವು ಈ ಕ್ಲಾಸ್ ರೂಮಿಂದ ಇನ್ನೊಂದು ಕ್ಲಾಸ್ಗೆ ಪೀರಿಯಡ್ ಆದಮೇಲೆ ಭಾಳ ಜೋರಾಗಿ ಆ್ಯಕ್ಟಿವ್ ಆಗಿ ನಗ್ನಗ್ತಾ ಖುಷಿಯಾಗಿ ಹೋದರೆ ಅವರು ಹಾಗೆ ಓಡಾಡ್ತಾರೆ. ನೀವು ಸತ್ಯಣದಂತೆ ಓಡಾಡಿದ್ರೆ ಅವರು ಸತ್ಯಣದಂತೆ. ನೀವು ಹಿಂಗೆ ಪಾಠ ಮಾಡಿದ್ರೆ ಅವರು ಅದರಿಂದ ಬಿ ಎ ರೋಲ್ ಮಾಡೆಲ್. ನೀವು ಮಾಡೆಲ್ ಆಗಿ, ಎಕ್ಸಾಂಪಲ್ ಆಗಿ, ಲೀವ್ ಆ್ಯಂಡ್ ಲೀಡ್ ಲೈಕ್ ಎನ್ ಎಕ್ಸಾಂಪಲ್. ನಿಮ್ಮ ಮಾತು ಹೇಗಿರಬೇಕು? ನೀವು 40 ನಿಮಿಷ ನಿಮ್ಮ ಓಡಾಟ, ಪ್ರತಿಯೊಬ್ಬರನ್ನು ನೋಡೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಬೋರ್ಡ್ ಬಳಸೋದು, ನೀವು ನಿಂತ್ಕೊಳ್ಳೋದು, ನೀವು ಹೇಗಿರಬೇಕು? ಹೆಂಗೋ ಇರುತ್ತೆ, ಹೇಳಬಾರದು. ಹೆಂಗಿರಬೇಕು ಅಂದರೆ ಕಾವ್ಯ ರಸ ಪ್ರವಾಹ ಹರಿದು ಬಿಡಬೇಕು. ಇಲ್ಲೂ ಹರಿಯುತ್ತೆ, ಏನು ನನಗೂ ಗೊತ್ತಿಲ್ಲ. ವಾಕ್ಯ ಒಂದು ತಿಳ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ಕಲಿಸ್ಬೋದು. ಕಲಿಯಲಾರದ ವಿದ್ಯಾರ್ಥಿ ಹುಟ್ಟಿಲ್ಲ, ದಡ್ಡ ವಿದ್ಯಾರ್ಥಿ ಹುಟ್ಟಿಲ್ಲ. ನಂದು ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಸುಂದರರಲ್ಲದ, ಪ್ರತಿಭೆ ಇಲ್ಲದ ಮಕ್ಕಳು, ವ್ಯಕ್ತಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಒಂದು ಟ್ಯಾಲೆಂಟ್ ಇರುತ್ತೆ, ಎಲ್ಲರೂ ಸುಂದರರೇ. ಯಾಕಂದ್ರೆ ಅವ್ರಂಗೆ ಇನ್ನೊಬ್ರು ಇಲ್ಲದಲ್ಲ ಕಂಪೇರ್ ಮಾಡೋಕ್ಕೆ, ಅದರಿಂದ ಅವರೇ ಸುಂದರ. ಅದರಿಂದ ದಯವಿಟ್ಟು ಏನು ಬೇಕು ಗುರಿ ಇಟ್ಕೊಳ್ರಿ. ಈ ಶಾಲೆಯಲ್ಲಿ ಈ ವರ್ಷ ಲಾಸ್ಟ್ ಪರ್ಸೆಂಟೇಜು, ಮುಂದೆ ವರ್ಷ ಈಗ ಶುರುವಾಗ್ತಾ ಇದೆ, ಈ ವರ್ಷ ಲಾಸ್ಟ್ ಪರ್ಸೆಂಟೇಜ್ 60%. ಲಾಸ್ಟ್ ಕೊನೆ ವ್ಯಕ್ತಿ ಎಲ್ಲರೂ 60 ಮೇಲೆ ಇರಬೇಕು ಅಂತ ಒಂದು ಗುರಿ ಇಟ್ಕೊಳ್ಳೋದೇ ಇಲ್ಲ. ಇಫ್ ಯು ಡ್ರೀಮ್ ಬಿಗ್, ಯು ಥಿಂಕ್ ಬಿಗ್. ಇಫ್ ಯು ಥಿಂಕ್ ಬಿಗ್, ಯು ಆ್ಯಕ್ಟ್ ಬಿಗ್. ಇಫ್ ಯು ಆ್ಯಕ್ಟ್ ಬಿಗ್, ಯು ಬಿಕಮ್ ಬಿಗ್. ದೊಡ್ಡ ಕನಸಿದ್ರೆ ದೊಡ್ಡ ಆಲೋಚನೆ, ದೊಡ್ಡ ಆಲೋಚನೆ ಇದ್ರೆ ದೊಡ್ಡ ಕೆಲಸ, ದೊಡ್ಡ ಕೆಲಸ ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ತೀರಿ. ನಮ್ಮ ದೊಡ್ಡ ಗುರಿನೇ ಇಲ್ಲ. ಬಾ ತಿಂಗಳಾದರೆ ಮುಗಿ, ಇಷ್ಟೇ ಬದುಕು ಅಂತ ಗುರಿಗಳು ಹೇಳಿ. ಅದರಿಂದ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ, ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ. ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ. ಸಾಧ್ಯವೆಂದರೆ ಸಾಧ್ಯ, ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಪಟ್ಟಿದ್ರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೀ ಅಸಾಧ್ಯವಾದ್ದರಿಂದ ಸಾಧ್ಯವೆಂದರೆ ಸಾಧ್ಯವೂ ಆಗಿರುವುದರಿಂದ ಬನ್ನಿ ಎಲ್ಲವನ್ನೂ ಸಾಧ್ಯವೆಂದೇ ತಿಳಿಯೋಣ.